ನಮಸ್ಕಾರ. ಇವತ್ತು ನಾವು ಒಂದು ಅದ್ಭುತವಾದ ಯಾತ್ರೆಯ ಬಗ್ಗೆ ಮಾತಾಡೋಣ. ನಮಸ್ಕಾರ. ಇದು ಕೇವಲ ಒಂದು ಊರಿಂದ ಇನ್ನೊಂದು ಊರಿಗೆ ನಡೆಯುವ ಯಾತ್ರೆಯಲ್ಲ. ಇದೊಂದು ಹೇಳೋದು ಸಾವಿರಾರು ವರ್ಷಗಳ ಇತಿಹಾಸ, ನಂಬಿಕೆ, ಸಂಗೀತ ಎಲ್ಲವನ್ನೂ ಹೊತ್ತು ಸಾಗುವ ಒಂದು ಜೀವಂತ ಪರಂಪರೆ. ನಾವು ಮಾತಾಡ್ತಿರೋದು ಮಹಾರಾಷ್ಟ್ರದ ಪಂಢರಪುರದ ಬಗ್ಗೆ. ಹೌದು, ಪಂಢರಪುರ ಅಂದ ತಕ್ಷಣ ನೆನಪಾಗೋದೇ ವಿಠೋಬಾ ಮತ್ತೆ ವಾರಕರಿ ಸಂಪ್ರದಾಯ. ನಮ್ಮ ಇವತ್ತಿನ ಈ ಚರ್ಚೆಯಲ್ಲಿ ನಾವು ಕೇವಲ ಧಾರ್ಮಿಕ ಮಹತ್ವವನ್ನು ಮಾತ್ರ ನೋಡಲ್ಲ. ನಮ್ಮ ಮೂಲಗಳ ಪ್ರಕಾರ ವಾರಕರಿ ಸಂಪ್ರದಾಯದ ಸಾಮಾಜಿಕ ಹಿನ್ನೆಲೆ, ಸಂತ ತುಕಾರಾಮರಂತಹ ಶ್ರೇಷ್ಠ ಕವಿಯ ಜೀವನಗಾಥೆ ಮತ್ತೆ ಆ ಪಾಲ್ಖಿ ಉತ್ಸವ. ಎಕ್ಸಾಕ್ಟ್ಲಿ. ಇವತ್ತಿಗೂ ಲಕ್ಷಾಂತರ ಜನರನ್ನು ಒಟ್ಟು ಸೇರಿಸುವ ಆ ಪಾಲ್ಖಿ ಉತ್ಸವದ ಬಗ್ಗೆ ಒಂದು ಆಳವಾದ ನೋಟ ಬೀರೋಣ. ನಮ್ಮ ಇವತ್ತಿನ ಉದ್ದೇಶ ಈ ಭಕ್ತಿ ಚಳವಳಿಯ ಹೃದಯವನ್ನು ಅರ್ಥ ಮಾಡಿಕೊಳ್ಳೋದು. ಸರಿ, ಹಾಗಿದ್ರೆ ಅಲ್ಲಿಂದನೇ ಶುರು ಮಾಡೋಣ. ಪಂಢರ್ಪುರ ಮಹಾರಾಷ್ಟ್ರದ ಆಧ್ಯಾತ್ಮಿಕ ರಾಜಧಾನಿ ಅಂತ ಯಾಕೆ ಕರೀತಾರೆ? ಇದರ ಹಿನ್ನೆಲೆ ಏನು? ಇದರ ಕೇಂದ್ರ ಬಿಂದು ಅಂದ್ರೆ ಚಂದ್ರಭಾಗಾ ನದಿಯ ತೀರದಲ್ಲಿರುವ ವಿಠ್ಠಲ ರುಕ್ಮಿಣಿ ಮಂದಿರ. ಚಂದ್ರಭಾಗ ಅಂದ್ರೆ ಭೀಮಾ ನದಿಯಲ್ವಾ? ಹೌದು, ಭೀಮಾ ನದಿಯೇ ಪಂಢರಪುರದ ಹತ್ತಿರ ಅರ್ಧಚಂದ್ರಾಕೃತಿಯಲ್ಲಿ ಹರಿಯುತ್ತೆ. ಅದಕ್ಕೆ ಆ ಹೆಸರು. ಸೊ ಇಲ್ಲಿ ಪೂಜಿಸಲ್ಪಡುವ ದೇವರು ವಿಠ್ಠಲ ಅಥವಾ ವಿಠೋಬ, ಪಾಂಡುರಂಗ ಅಂತನೂ ಕರೀತಾರೆ. ಕೃಷ್ಣನ ರೂಪ ಅಂತ ನಂಬಿಕೆ. ಕರೆಕ್ಟ್, ವಿಷ್ಣುವಿನ ಅವತಾರ. ಈ ದೇವಸ್ಥಾನ ಮತ್ತು ಇಲ್ಲಿನ ಸಂಪ್ರದಾಯಗಳು ಮಹಾರಾಷ್ಟ್ರದ ಜನಜೀವನದ ಜೊತೆ ಎಷ್ಟು ಬೆರೆತು ಹೋಗಿದೆ ಅಂದ್ರೆ ಅದನ್ನ ಅವರ ಸಾಂಸ್ಕೃತಿಕ ನಾಡಿಬಡಿತ ಅಂದ್ರೂ ತಪ್ಪಾಗಲ್ಲ. ಹೌದು, ಮತ್ತೆ ಇಲ್ಲಿನ ವಿಠ್ಠಲನ ವಿಗ್ರಹದ ನಿಲುವು ಇದೆಯಲ್ಲ, ಅದು ಬಹಳ ವಿಶೇಷ. ಎರಡೂ ಕೈಗಳನ್ನ ಸೊಂಟದ ಮೇಲೆ ಇಟ್ಕೊಂಡು ಒಂದು ಇಟ್ಟಿಗೆಯ ಮೇಲೆ ನಿಂತಿರುವ ಭಂಗಿ. ಸಾಮಾನ್ಯವಾಗಿ ದೇವರ ವಿಗ್ರಹಗಳು ಹೀಗಿರೋದಿಲ್ಲ. ಹೌದು, ಆ ಕಥೆಯೇ ಈ ಕ್ಷೇತ್ರದ ತತ್ವದ ಸಾರ ಅಂತ ಹೇಳ್ಬೋದು. ಪುಂಡಲೀಕನ ಕಥೆ. ಹೌದು, ಪುಂಡಲೀಕ ಅನ್ನೋ ಒಬ್ಬ ಭಕ್ತ. ಆರಂಭದಲ್ಲಿ ಅವನು ತಂದೆ ತಾಯಿಯನ್ನ ಅಷ್ಟಾಗಿ ನೋಡ್ಕೊಳ್ತಿರ್ಲಿಲ್ಲ. ಆದರೆ ಆಮೇಲೆ ಜ್ಞಾನೋದಯವಾಗಿ ಅವರ ಸೇವೆಯಲ್ಲೇ ತನ್ನ ಜೀವನವನ್ನ ಮುಡುಪಾಗಿಟ್ಟ. ಅವನ ಸೇವಾ ನಿಷ್ಠೆ ಎಷ್ಟಿತ್ತು ಅಂದ್ರೆ ಒಂದು ದಿನ ಸಾಕ್ಷಾತ್ ಪಾಂಡುರಂಗನೇ ಅವನ ದರ್ಶನಕ್ಕೆ ಬಂದ. ದೇವರು ಬಂದಾಗ ಯಾರ್ ತಲೆ ಬೇರೆ ಕೆಲ್ಸದಲ್ಲಿರ್ತಾರೆ, ಆದ್ರೆ ಪುಂಡಲೀಕ ಬೇರೆ. ನಿಖರವಾಗಿ. ಆಗ ಪುಂಡಲೀಕ ತನ್ನ ತಂದೆ ತಾಯಿಯ ಕಾಲು ಒತ್ತುತ್ತಿದ್ದ. ದೇವರು ಬಂದಿದ್ದನ್ನು ನೋಡಿಯೂ, ಸ್ವಾಮಿ, ನನ್ನ ತಂದೆ ತಾಯಿ ನಿದ್ರೆಯಲ್ಲಿದ್ದಾರೆ, ನನ್ನ ಸೇವೆ ಅರ್ಧದಲ್ಲಿದೆ, ದಯವಿಟ್ಟು ಸ್ವಲ್ಪ ಹೊತ್ತು ಕಾಯಿ ಅಂತ ಹೇಳ್ದ. ಅಬ್ಬಾ! ಅಷ್ಟೇ ಅಲ್ಲ, ತಾನು ಕೂರಲು ಬಳಸುತ್ತಿದ್ದ ಒಂದು ಇಟ್ಟಿಗೆಯನ್ನು ದೇವರ ಕಡೆಗೆ ಜಾರಿಸಿದನಂತೆ. ದೇವರಿಗೆ ಕಾಯಲು ಹೇಳಿದ. ಇದು ಒಂದು ರೀತಿ ಅಹಂಕಾರದಂತೆ ಕಾಣಿಸಬಹುದು, ಆದ್ರೆ ಇದರ ಹಿಂದಿನ ಅರ್ಥವೇ ಬೇರೆ ಅಲ್ವಾ? ಖಂಡಿತ. ಭಕ್ತನ ಕರ್ತವ್ಯನಿಷ್ಠೆಗೆ, ಆ ತಲ್ಲೀನತೆಗೆ ದೇವರು ಮನಸೋತ. ಭಕ್ತಿಗಿಂತಲೂ ಆತ ಮಾಡುತ್ತಿದ್ದ ಸೇವೆ ಅಂದ್ರೆ ಕರ್ಮ ದೊಡ್ಡದು ಅಂತ ಮೆಚ್ಚಿ ಆತ ಸೇವೆ ಮುಗಿಸಿ ಬರುವವರೆಗೂ ಅದೇ ಇಟ್ಟಿಗೆ ಮೇಲೆ ನಿಂತ. ಕೈಗಳನ್ನು ಸೊಂಟದ ಮೇಲಿಟ್ಟುಕೊಂಡು. ಹೌದು, ನಗುತ್ತಾ ನಿಂತನಂತೆ. ಆ ಭಂಗಿಯೇ ಇಂದಿಗೂ ಪಂಢರಪುರದಲ್ಲಿ ಪೂಜಿಸಲ್ಪಡುತ್ತಿದೆ. ಇದರ ಸಂದೇಶ ಸ್ಪಷ್ಟ: ಭಕ್ತಿಗಿಂತ ಕರ್ತವ್ಯ ಶ್ರೇಷ್ಠ. ಹೌದು, ನಮ್ಮ ಮೂಲಗಳಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಆ ಇಟ್ಟಿಗೆ ಸಮತೆಯ ಸಂಕೇತ ಅಂತ. ಅಂದ್ರೆ ಎತ್ತರದ ಸಿಂಹಾಸನದಲ್ಲಿ ಕೂರದೆ ಸಾಮಾನ್ಯ ಭಕ್ತ ಕೊಟ್ಟ ಇಟ್ಟಿಗೆಯ ಮೇಲೆ ನಿಲ್ಲುವ ಮೂಲಕ ದೇವ್ರು ನಾನು ಎಲ್ಲರಿಗೂ ಸಮಾನ ಅನ್ನೋ ಸಂದೇಶ ಕೊಟ್ಟ ಅನ್ನೋ ವ್ಯಾಖ್ಯಾನವೂ ಇದೆ. ಇದು ನೇರವಾಗಿ ನಮ್ಮನ್ನ ವಾರಕರಿ ಸಂಪ್ರದಾಯಕ್ಕೆ ಕರೆದುಕೊಂಡು ಹೋಗುತ್ತೆ. ಕರೆಕ್ಟ್. ಯಾರು ಈ ವಾರಕರಿಗಳು? ವಾರಕರಿಗಳಂದ್ರೆ ವಿಠೋಬನ ಭಕ್ತರ ಒಂದು ದೊಡ್ಡ ಸಮೂಹ. ವಾರಿ ಅಂದ್ರೆ ಯಾತ್ರೆ, ಕರಿ ಅಂದ್ರೆ ಆ ಯಾತ್ರೆಯನ್ನು ಮಾಡುವನು. ಓಕೆ. ಪ್ರತಿವರ್ಷ ಆಷಾಢ ಮತ್ತು ಕಾರ್ತಿಕ ಮಾಸದಲ್ಲಿ ತಪ್ಪದೆ ಪಂಢರ್ಪುರಕ್ಕೆ ಕಾಲ್ನಡಿಗೆಯಲ್ಲಿ ಯಾತ್ರೆ ಮಾಡುವವರೇ ವಾರಕರಿಗಳು. ಇದೊಂದು ಕೇವಲ ಧಾರ್ಮಿಕ ಆಚರಣೆಗಿಂತ ಹೆಚ್ಚು, ಅದೊಂದು ಜೀವನ ಶೈಲಿ. ನೀವು ಜೀವನ ಶೈಲಿ ಅಂದ್ರೆ, ಯಾಕಂದ್ರೆ ನಮ್ಮ ಮೂಲಗಳ ಪ್ರಕಾರ ಇದು ಕೇವಲ ಭಕ್ತಿ ಚಳುವಳಿ ಮಾತ್ರ ಅಲ್ಲ, ಇದೊಂದು ದೊಡ್ಡ ಸಾಮಾಜಿಕ ಚಳುವಳಿಯೂ ಆಗಿತ್ತು. ಖಂಡಿತವಾಗಿಯೂ. 700-800 ವರ್ಷಗಳ ಹಿಂದೆ ಸಮಾಜದಲ್ಲಿ ಜಾತಿ, ಮತ, ಲಿಂಗ ತಾರತಮ್ಯಗಳು ಹೆಚ್ಚಾಗಿದ್ದಾಗ ವಾರಕರಿ ಸಂಪ್ರದಾಯ ಒಂದು ಕ್ರಾಂತಿಯನ್ನೇ ಮಾಡಿತು. ಹೌದು, ಸಂತ ಜ್ಞಾನೇಶ್ವರ, ನಾಮದೇವ, ತುಕಾರಾಮ, ಚೋಖಮೇಳ, ಜನಾಬಾಯಿ, ಹೀಗೆ ಬೇರೆ ಬೇರೆ ಜಾತಿ, ಲಿಂಗ, ಹಿನ್ನೆಲೆಯಿಂದ ಬಂದ ಸಂತರು ಒಂದೇ ವೇದಿಕೆಯಲ್ಲಿ ವಿಠೋಬನನ್ನು ಕೊಂಡಾಡಿದರು. ಒಬ್ಬ ಶೂದ್ರ ಸಂತನಾದ ತುಕಾರಾಮನ ಅಭಂಗವನ್ನು ಒಬ್ಬ ಬ್ರಾಹ್ಮಣನು ಹಾಡುತ್ತಾನೆ. ಒಬ್ಬ ಬ್ರಾಹ್ಮಣ ಸಂತನಾದ ಜ್ಞಾನೇಶ್ವರನ ಜ್ಞಾನೇಶ್ವರಿಯನ್ನು ಎಲ್ಲರೂ ಪಠಿಸ್ತಾರೆ. ಇಲ್ಲಿ ಭಕ್ತಿ ಮಾತ್ರ ಅರ್ಹತೆ. ಇದು ಆ ಕಾಲಕ್ಕೆ ಸಾಮಾನ್ಯವಾದ ವಿಷಯವಾಗಿರಲಿಲ್ಲ. ಈ ಸಮಾನತೆಯ ಮನೋಭಾವವೇ
ಪಾಲ್ಕಿ ಉತ್ಸವದಲ್ಲಿ ಇವತ್ತಿಗೂ ಕಾಣ್ಸಿಗುತ್ತೆ. ನಮ್ಮ ಮೂಲಗಳು ಇದನ್ನ ಒಂದು ದೃಶ್ಯಕಾವ್ಯ ಅಂತ ವರ್ಣಿಸಿವೆ. 22 ದಿನ, ಲಕ್ಷಾಂತರ ಜನ. 100 ಕಿಲೋಮೀಟರ್ ಕಾಲ್ನಡಿಗೆ. ಹೌದು, ಕಲ್ಪನೆ ಮಾಡ್ಕೊಳಕ್ಕೆ ಕಷ್ಟ. ಆ ಪಾದಯಾತ್ರೆಯ ಒಂದು ದಿನ ಹೇಗಿರುತ್ತೆ, ಅಲ್ಲಿನ ವಾತಾವರಣ. ಅದೊಂದು ಅದ್ಭುತ ಅನುಭವ. ಪಾಲ್ಖಿ ಅಂದ್ರೆ ಪಲ್ಲಕ್ಕಿ. ಇದರಲ್ಲಿ ಸಂತ ಶ್ರೇಷ್ಠರ ಪಾದುಕೆಗಳನ್ನ ಅಂದ್ರೆ ಅವರ ಪವಿತ್ರ ಚಪ್ಪಲಿಗಳನ್ನ ಇಟ್ಟು ಮೆರವಣಿಗೆ ಮಾಡ್ತಾರೆ. ಓಕೆ. ಅಸಂಖ್ಯಾತ ಪಾಲ್ಖಿಗಳಿದ್ರು 2 ಪ್ರಮುಖ. ಒಂದು ಸಂತ ಜ್ಞಾನೇಶ್ವರರ ಪಾಲ್ಖಿ, ಅದು ಪುಣೆಯ ಹತ್ತಿರದ ಆಳಂದಿಂದ ಹೊರಡುತ್ತೆ. ಇನ್ನೊಂದು ಸಂತ ತುಕಾರಾಮರ ಪಾಲ್ಕಿ, ದೇಹುವಿನಿಂದ. ಹೌದು. ಲಕ್ಷಾಂತರ ಜನ ತಾಳ, ಮೃದಂಗ ಬಾರಿಸ್ತಾ, ಜ್ಞಾನೋಬಾ ತುಕಾರಾಮಂತ ಜೈಕಾರ ಹಾಕ್ತಾ ಅಭಂಗಗಳನ್ನ ಹಾಡ್ತಾ ಶಿಸ್ತಿನಿಂದ ನಡೆಯುತ್ತಾರೆ. ಅಲ್ಲಿ ಬಡವ, ಬಲ್ಲಿದ, ಮೇಲು ಕೀಳು ಅನ್ನೋ ಯಾವ ಭೇದವೂ ಇರೋದಿಲ್ಲ. ಕರೆಕ್ಟ್. ಎಲ್ಲರೂ ವಾರಕರಿಗಳು. ಎಲ್ಲರ ಗುರಿ ಒಂದೇ, ಪಂಢರಪುರದ ವಿಠೋಬ. ಆದ್ರೆ ಒಂದು ಸ್ವಾರಸ್ಯಕರ ವಿಷಯ ಅಂದ್ರೆ, ಮೊದಲು ಈ 2 ಪಾಲ್ಕಿಗಳು ಒಟ್ಟಿಗೆ ಸಾಕ್ತಿದ್ವು ಅಂತ ನಮ್ಮ ಮೂಲಗಳಲ್ಲಿ ಇದೆ. ಹೌದು. 1685ರಲ್ಲಿ ಸಂತ ತುಕಾರಾಮರ ಕಿರಿಯ ಮಗ ನಾರಾಯಣ ಬಾಬಾ ಈ ಸಂಪ್ರದಾಯಕ್ಕೆ ಒಂದು ಹೊಸ ರೂಪ ಕೊಟ್ರು. ಅವರು ತುಕಾರಾಮರ ಪಾದುಕೆಗಳನ್ನ ಒಂದು ಪಾಲ್ಕಿಯಲ್ಲಿಟ್ಟು ಆಳಂದಿಗೆ ಹೋಗಿ ಅಲ್ಲಿ ಜ್ಞಾನೇಶ್ವರರ ಪಾದುಕೆಗಳನ್ನು ಅದೇ ಪಾಲ್ಕಿಯಲ್ಲಿ ಸೇರಿಸ್ಕೊಂಡು ಯಾತ್ರೆ ಆರಂಭಿಸಿದ್ರು. ಓ, ಸೊ ಒಗ್ಗಟ್ಟಿನ ಸಂಕೇತವಾಗಿತ್ತು. ಎಕ್ಸಾಕ್ಟ್ಲಿ. ಹಾಗಾದ್ರೆ ಈ 2 ಪ್ರತ್ಯೇಕ ಪಾಲ್ಕಿಗಳು ಶುರುವಾಗಿದ್ಯಾಕೆ? ಒಗ್ಗಟ್ಟಿನ ಸಂಕೇತವಾಗಿದ್ದ ಯಾತ್ರೆ ಯಾಕೆ 2 ಭಾಗವಾಯಿತು? ಹೌದು, ಅದೊಂದು ಇಂಟ್ರೆಸ್ಟಿಂಗ್ ವಿಷಯ. ಸುಮಾರು 1830ರವರೆಗೆ ಎಲ್ಲವೂ ಸರಿಯಾಗಿಯೇ ಇತ್ತು. ಆದರೆ ನಂತರದ ದಿನಗಳಲ್ಲಿ ಸಂತ ತುಕಾರಾಮರ ವಂಶಸ್ಥರ ನಡುವೆ ಯಾತ್ರೆಯ ಮುಂದಾಳತ್ವ, ಹಕ್ಕು, ಈ ತರದ ವಿಷಯಗಳ ಬಗ್ಗೆ ಕೆಲವು ಭಿನ್ನಾಭಿಪ್ರಾಯಗಳು ಶುರುವಾದವು. ಓಕೆ. ಇದರ ಪರಿಣಾಮವಾಗಿ 2 ಪ್ರತ್ಯೇಕ ಪಾಲ್ಖಿಗಳನ್ನು ಆಯೋಜಿಸಲು ನಿರ್ಧರಿಸಲಾಯಿತು. ಅಂದ್ರೆ ಇಷ್ಟೊಂದು ದೊಡ್ಡ ಆಧ್ಯಾತ್ಮಿಕ ಪರಂಪರೆಯಲ್ಲೂ ಕೂಡ ಲೌಕಿಕವಾದ ಭಿನ್ನಾಭಿಪ್ರಾಯಗಳು ಬಂದಿದ್ವು. ಇದು ಆ ಸಂಪ್ರದಾಯದ ದೌರ್ಬಲ್ಯ ಅನ್ನೋದಕ್ಕಿಂತ ಅದು ಎಷ್ಟೊಂದು ಮಾನವೀಯ ಅನ್ನೋದಕ್ಕೆ ಸಾಕ್ಷಿಯಲ್ವಾ? ಬಹಳ ಚೆನ್ನಾಗಿ ಹೇಳಿದ್ರಿ. ಅದೇ ಅದರ ಶಕ್ತಿ. ಭಿನ್ನಾಭಿಪ್ರಾಯಗಳಿದ್ದರೂ ಉದ್ದೇಶ ಒಂದೇ ಆಗಿತ್ತು. ಹಾಗಾಗಿ ಈ 2 ಪಾಲ್ಕಿಗಳು ಪ್ರತ್ಯೇಕವಾಗಿ ಹೊರಟರೂ ಪುಣೆಯಲ್ಲಿ ಸ್ವಲ್ಪ ಸಮಯ ಒಟ್ಟಿಗೆ ಸಾಗಿ, ನಂತರ ಬೇರೆಯಾಗಿ ಕೊನೆಗೆ ಪಂಢರಪುರದ ಸಮೀಪದ ವಖ್ರಿ ಅನ್ನೋ ಹಳ್ಳಿಯಲ್ಲಿ ಮತ್ತೆ ಒಂದಾಗ್ತವೆ. ಆಷಾಢ ಏಕಾದಶಿಯ ಹಿಂದಿನ ದಿನ. ಹೌದು. ಆ ದೃಶ್ಯವೇ ಒಂದು ರೀತಿ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದಾಗುವ ಸಂಕೇತದಂತೆ. ಆಷಾಢ ಏಕಾದಶಿಯ ದಿನ ಪಂಢರಪುರದಲ್ಲಿ ಯಾತ್ರೆ ಮುಕ್ತಾಯಗೊಳ್ಳುತ್ತೆ. ಆ ದಿನದ ಸಂಭ್ರಮ ಹೇಗಿರುತ್ತೆ? ಆ ದಿನ ಪಂಢರಪುರ ಅಕ್ಷರಶಃ ಜನಸಾಗರವಾಗಿರುತ್ತೆ. ಲಕ್ಷಾಂತರ ಭಕ್ತರು ಮೊದಲು ಪವಿತ್ರ ಚಂದ್ರಭಾಗಾ ನದಿಯಲ್ಲಿ ಸ್ನಾನ ಮಾಡಿ ಆಮೇಲೆ ದರ್ಶನಕ್ಕೆ. ಹೌದು, ತಮ್ಮ ಪ್ರೀತಿಯ ವಿಠೋಬನ ದರ್ಶನಕ್ಕೆ ಗಂಟೆಗಟ್ಲೆ ಸರದಿಯಲ್ಲಿ ನಿಲ್ತಾರೆ. 22 ದಿನಗಳ ಕಾಲ್ನಡಿಗೆಯ ದನಿವು ಆ ಒಂದು ದರ್ಶನವಾದ ತಕ್ಷಣ ಮಾಯವಾಗುತ್ತೆ ಅಂತಾರೆ. ಈ ಇಡೀ ಚರ್ಚೆಯಲ್ಲಿ ಮತ್ತು ಪಾಲ್ಖಿ ಯಾತ್ರೆಯಲ್ಲಿ ಸಂತ ತುಕಾರಾಮರ ಹೆಸರು ಪದೇ ಪದೇ ಕೇಳಿಬರುತ್ತೆ. ಲಕ್ಷಾಂತರ ಜನರನ್ನು ಇಂದಿಗೂ ಮಂತ್ರಮುಗ್ಧರನ್ನಾಗಿಸುವಂತಹ ಶಕ್ತಿ ಆ ಸಂತನಲ್ಲಿದೆ. ಅವರ ಬದುಕೇ ಒಂದು ದೊಡ್ಡ ಪಾಠ. ಖಂಡಿತ. ತುಕಾರಾಮರು 17ನೇ ಶತಮಾನದಲ್ಲಿ ಪುಣೆಯ ಸಮೀಪದ ದೇಹು ಎಂಬಲ್ಲಿ ಜನಿಸಿದವರು. ಅವರು ಒಬ್ಬ ವ್ಯಾಪಾರಿ ಸಮುದಾಯಕ್ಕೆ ಸೇರಿದವರಾಗಿದ್ರು. ಆದರೆ ಅವರ ಬದುಕು ಅಷ್ಟು ಸುಲಭವಾಗಿರಲಿಲ್ಲ. ಯೌವನದಲ್ಲೇ ತಂದೆ ತಾಯಿಯನ್ನ ಕಳ್ಕೊಂಡ್ರು. ನಂತರ ಬಂದ ಭೀಕರ ಕ್ಷಾಮದಲ್ಲಿ ಹಸಿವಿನಿಂದ ಅವರ ಮೊದಲ ಪತ್ನಿ ಮತ್ತು ಮಗು ಕಣ್ಮುಂದೇ ಸತ್ತೋದರು. ವ್ಯಾಪಾರದಲ್ಲಿ ದೊಡ್ಡ ನಷ್ಟ, ಜೀವನದಲ್ಲಿ ಎಲ್ಲವನ್ನೂ ಕಳ್ಕೊಂಡ್ರು. ಇಷ್ಟೆಲ್ಲ ವೈಯಕ್ತಿಕ ದುರಂತಗಳನ್ನ ಅನುಭವಿಸಿದ ಮೇಲೆ ಒಬ್ಬ ವ್ಯಕ್ತಿ ಜಗತ್ತಿನ ಮೇಲೆ ನಂಬಿಕೆಯನ್ನೇ ಕಳ್ಕೊಳ್ಬೋದು. ಆದ್ರೆ ತುಕಾರಾಮರು ಭಕ್ತಿಯ ಮಾರ್ಗವನ್ನು ಆರಿಸಿಕೊಂಡ್ರು. ಅವರ ಕಾವ್ಯದ ಶಕ್ತಿ ಹುಟ್ಟಿದ್ದೇ ಆ ನೋವಿನಿಂದ ಅಲ್ವಾ? ನಿಖರವಾಗಿ. ಅವರ ದುಃಖವೇ ಅವರ ಅಭಂಗಗಳಾಗಿ ಹರಿಯಿತು. ಅವರು ಸರಳ ಆಡುಭಾಷೆಯ ಮರಾಠಿಯಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಭಕ್ತಿಗೀತೆಗಳನ್ನು ರಚಿಸಿದ್ದಾರೆ. ಶಬ್ದಗಳೇ ನನ್ನ ಏಕೈಕ ಆಭರಣ. ಹೌದು. ಶಬ್ದಗಳೇ ನನ್ನ ಉಡುಪು, ಶಬ್ದಗಳೇ ನನ್ನನ್ನು ಜೀವಂತವಾಗಿರಿಸುವ ಆಹಾರ ಅಂದಿದ್ರು. ಅವರ ನೋವು, ಅವರ ಹುಡುಕಾಟ, ಅವರ ಭಕ್ತಿ ಎಲ್ಲವೂ ಅವರ ಕಾವ್ಯದಲ್ಲಿ ಪ್ರಾಮಾಣಿಕವಾಗಿ ವ್ಯಕ್ತವಾಗಿದ್ರಿಂದ ಅದು ನೇರವಾಗಿ ಜನಸಾಮಾನ್ಯರ ಹೃದಯ ತಲುಪಿತು. ಅವರ ಕಾವ್ಯ ರಚನೆಗೆ ದೈವಿಕ ಪ್ರೇರಣೆ ಇತ್ತು ಅಂತಾನೋ ನಮ್ಮ ಮೂಲಗಳಲ್ಲಿ ಉಲ್ಲೇಖ ಇದೆ. ಹೌದು. ಒಂದು ನಂಬಿಕೆಯ ಪ್ರಕಾರ ಪಾಂಡುರಂಗ ಮತ್ತು ಸಂತ ನಾಮದೇವರು ತುಕಾರಾಮರ ಕನಸಿನಲ್ಲಿ ಬಂದ್ರಂತೆ. ಬಂದು ನಾಮದೇವನ್ನು ನನಗಾಗಿ 100 ಕೋಟಿ ಅಭಂಗಗಳನ್ನು ರಚಿಸುವ ಪ್ರತಿಜ್ಞೆ ಮಾಡಿದ್ದ. ಆದರೆ ಅದನ್ನು ಪೂರ್ಣಗೊಳಿಸಲಾಗಲಿಲ್ಲ. ಉಳಿದದ್ದನ್ನು ನೀನು ಪೂರ್ಣಗೊಳಿಸು, ಸಮಯ ವ್ಯರ್ಥ ಮಾಡಬೇಡ,
ಕಾವ್ಯ ರಚಿಸು ಎಂದು ಆದೇಶಿಸಿದ್ರಂತೆ. ಆನಂತರವೇ ಅವರ ಲೇಖನಿಯಿಂದ ಅಭಂಗಗಳು ಧಾರಾಕಾರವಾಗಿ ಹರಿದು ಬಂದವು ಅಂತ ಹೇಳ್ತಾರೆ. ಹೌದು. ಅವರ ಆಧ್ಯಾತ್ಮಿಕ ಶಕ್ತಿಗೆ ನಮ್ಮ ಮೂಲಗಳಲ್ಲಿ ಒಂದು ಅದ್ಭುತ ಉದಾಹರಣೆ ಇದೆ, ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಸಂಬಂಧಿಸಿದ್ದು. ಹೌದು, ಅದು ಬಹಳ ರೋಚಕ ಪ್ರಸಂಗ. ಛತ್ರಪತಿ ಶಿವಾಜಿ ಮಹಾರಾಜರು ತುಕಾರಾಮರನ್ನು ತಮ್ಮ ಗುರುಗಳಲ್ಲಿ ಒಬ್ಬರೆಂದು ಬಹಳ ಗೌರವಿಸುತ್ತಿದ್ರು. ಒಮ್ಮೆ ಶಿವಾಜಿಯವರು ದೇವಸ್ಥಾನವೊಂದರಲ್ಲೇ ತುಕಾರಾಮರ ಭಜನೆ ಕೇಳ್ತಾ ಮೈಮರೆತು ಕುಳಿತಿದ್ದಾಗ ಅವರ ಶತ್ರುಗಳು ದೇವಸ್ಥಾನವನ್ನು ಸುತ್ತುವರೆದರು. ಆಗ ತುಕಾರಾಮರು ಶಿವಾಜಿಯನ್ನು ಅಲ್ಲೇ ಇರಲು ಹೇಳಿ ತಾವೇ ಪರಿಸ್ಥಿತಿಯನ್ನು ನಿಭಾಯಿಸಿದರಂತೆ. ಹೌದು, ಅವರು ತಮ್ಮ ಪ್ರೀತಿಯ ವಿಠ್ಠಲನನ್ನು ಪ್ರಾರ್ಥಿಸಲು ಶುರು ಮಾಡಿದ್ರು. ಆಗ ಅಲ್ಲೊಂದು ಪವಾಡ ನಡೀತು ಅಂತ ಹೇಳುತ್ತಾರೆ. ಶಿವಾಜಿಯಂತೆಯೇ ಟಾಚ್ ಟು ಟಾಚ್ ಕಾಣುವ ಒಬ್ಬ ಮಾಯಾರೂಪದ ಯೋಧ. ಓ ಹೌದು, ಕುದುರೆ ಮೇಲೆ ದೇವಸ್ಥಾನದಿಂದ ಬಿರುಗಾಳಿಯಂತೆ ಹೊರಬಂದ. ಶತ್ರು ಸೈನಿಕರು ಅದನ್ನೇ ನಿಜವಾದ ಶಿವಾಜಿ ಎಂದು ಭಾವಿಸಿ ಅವನನ್ನು ಬೆನ್ನಟ್ಕೊಂಡೋದರು. ಆ ಮಾಯಾರೂಪ ಅವರನ್ನು ಕಾಡಿಗೆ ದಾರಿ ತಪ್ಪಿಸಿತು. ಹೌದು, ದಟ್ಟವಾದ ಕಾಡಿಗೆ ದಾರಿ ತಪ್ಪಿಸಿ ಮಾಯವಾಯಿತು. ಈ ಗದ್ದಲದ ನಡುವೆ ನಿಜವಾದ ಶಿವಾಜಿ ಮಹಾರಾಜರು ಇನ್ನೊಂದು ದಾರಿಯಿಂದ ಸುರಕ್ಷಿತವಾಗಿ ಪಾರಾದರು. ಇದು ತುಕಾರಾಮರ ಭಕ್ತಿಯ ಶಕ್ತಿ ಅಂತ ಇವತ್ತಿಗೂ ಜನ ನಂಬುತ್ತಾರೆ. ಎಂತಹ ಅದ್ಭುತ ಕಥೆ! ಭಕ್ತಿ ಮತ್ತು ಶಕ್ತಿಯ ಅಪರೂಪದ ಸಂಗಮ. ಇಷ್ಟೆಲ್ಲ ಕೇಳಿದ್ಮೇಲೆ ಆ ಸ್ಥಳಕ್ಕೆ ಭೇಟಿ ನೀಡಬೇಕು ಅಂತ ಅನ್ಸೋದು ಸಹಜ. ಅಲ್ಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡವರಿಗೆ ಪ್ರಯಾಣದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ. ಖಂಡಿತ. ಪಂಢರಪುರಕ್ಕೆ ನೇರ ವಿಮಾನ ಸಂಪರ್ಕ ಇಲ್ಲ. ಅತ್ಯಂತ ಸಮೀಪದ ಏರ್ಪೋರ್ಟ್ ಅಂದ್ರೆ ಸೋಲಾಪುರ, ಸುಮಾರು 65-70 ಕಿಲೋಮೀಟರ್ ದೂರದಲ್ಲಿದೆ. ಆದ್ರೆ ಬೆಟರ್ ಕನೆಕ್ಟಿವಿಟಿಗೆ ಪುಣೆ ಉತ್ತಮ ಅಲ್ವಾ? ಹೌದು, ಪುಣೆ ವಿಮಾನ ನಿಲ್ದಾಣವನ್ನು ಆರಿಸಿಕೊಳ್ಳುವುದು ಉತ್ತಮ. ಪುಣೆಯಿಂದ ಪಂಢರಪುರಕ್ಕೆ ಸುಮಾರು 200 ಕಿಲೋಮೀಟರ್ ದೂರ. ಅಲ್ಲಿಂದ ರೈಲು, ಬಸ್ಸು ಎಲ್ಲಾ ಸೌಲಭ್ಯ ಇದೆ. ವಸತಿ ಸೌಕರ್ಯಗಳ ಬಗ್ಗೆ ಏನ್ ಹೇಳ್ಬೋದು? ಪಂಢರಪುರ ಒಂದು ಪ್ರಮುಖ ಯಾತ್ರಾ ಸ್ಥಳವಾಗಿರುವುದರಿಂದ ವಸತಿಗೆ ಸಾಕಷ್ಟು ಆಯ್ಕೆಗಳಿವೆ. ಬಜೆಟ್ ಹೋಟೆಲ್ಗಳಿಂದ ಹಿಡಿದು ಧರ್ಮಶಾಲೆಗಳು, ಅತಿಥಿ ಗೃಹಗಳು ಸಾಕಷ್ಟಿವೆ. ಉಳಿದುಕೊಳ್ಳೋದಕ್ಕೆ ತೊಂದರೆ ಆಗೋದಿಲ್ಲ. ಹಾಗಾದ್ರೆ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಲು ಅತ್ಯುತ್ತಮ ಸಮಯ ಯಾವುದು? ಅಲ್ಲಿನ ವಾತಾವರಣದ ದೃಷ್ಟಿಯಿಂದ ನೋಡಿದ್ರೆ ಅಕ್ಟೋಬರ್ನಿಂದ ಮಾರ್ಚ್ವರೆಗಿನ ಸಮಯ ಚೆನ್ನಾಗಿರುತ್ತೆ. ಚಳಿಗಾಲವಾದ್ರಿಂದ ಅಷ್ಟೇನು ಸೆಕೆ ಇರುವುದಿಲ್ಲ. ಆದ್ರೆ ಆ ಪಾಲ್ಖಿ ಉತ್ಸವದ ಅನುಭವ ಬೇಕು ಅಂದ್ರೆ? ಹೌದು, ಆ ಭಕ್ತಿ ಸಾಗರದಲ್ಲಿ ನಾವು ಒಂದು ಭಾಗವಾಗಬೇಕು ಅಂತ ಅನಿಸಿದ್ರೆ ಆಷಾಢ ಏಕಾದಶಿ ಅಂದ್ರೆ ಜೂನ್-ಜುಲೈ ಅಥವಾ ಕಾರ್ತಿಕ ಏಕಾದಶಿ ಅಕ್ಟೋಬರ್-ನವಂಬರ್ ಆ ಸಮಯದಲ್ಲಿ ಹೋಗ್ಬೇಕು. ಆದ್ರೆ ಆ ಸಮಯದಲ್ಲಿ ಜನಜಂಗುಳಿ ಬಹಳ ಹೆಚ್ಚಿರುತ್ತೆ ಅನ್ನೋದನ್ನ ನೆನ್ಪಿನಲ್ಲಿಡಬೇಕು. ಖಂಡಿತ. ಸರಿ, ಈ ಎಲ್ಲ ಮಾಹಿತಿಯನ್ನು ಒಟ್ಟುಗೂಡಿಸಿ ನೋಡಿದಾಗ ಪಂಢರಪುರ ಕೇವಲ ಒಂದು ದೇವಸ್ಥಾನ ಅಥವಾ ಯಾತ್ರಾ ಸ್ಥಳವಲ್ಲ. ಅದು ಶತಮಾನಗಳಿಂದ ಜೀವಂತವಾಗಿರುವ ಒಂದು ಸಂಸ್ಕೃತಿ, ಒಂದು ಚಳುವಳಿಯ ಹೃದಯ. ಹೌದು, ಇಲ್ಲಿ ಎಲ್ಲವೂ ಒಂದಕ್ಕೊಂದು ಬೆಸೆದುಕೊಂಡಿದೆ. ಪಾಲ್ಕಿ ಕೇವಲ ಪಾದಯಾತ್ರೆ ಅಲ್ಲ, ಅದೊಂದು ಚಲಿಸುವ ಜೀವಂತ ಸಮುದಾಯ. ದೇವಸ್ಥಾನ ಕೇವಲ ಕಲ್ಲಿನ ಕಟ್ಟಡವಲ್ಲ, ಅದೊಂದು ಸಾಮಾಜಿಕ ಕೇಂದ್ರ. ಹೌದು, ಅಲ್ಲಿ ಅನ್ನದಾನ, ಆರೋಗ್ಯ ಶಿಬಿರಗಳು ನಡೆಯುತ್ತವೆ. ಇಲ್ಲಿನ ಕಥೆಗಳು ಕೇವಲ ಪುರಾಣಗಳಲ್ಲ, ಅವು ಭಕ್ತಿ, ಸೇವೆ ಮತ್ತು ಕರ್ತವ್ಯದ ಪಾಠಗಳಾಗಿ ಇಂದಿಗೂ ಪ್ರಸ್ತುತ. ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಆಲೋಚನೆಯನ್ನು ಬಿಟ್ಟು ಹೋಗಲು ಇಷ್ಟಪಡ್ತೀನಿ. ಸಂತ ತುಕಾರಾಮರಿಗೆ ಕನಸಿನಲ್ಲಿ ದೇವರು ಬಂದು ಸಮಯ ವ್ಯರ್ಥ ಮಾಡದೆ ಕಾವ್ಯ ರಚಿಸು ಅಂತ ಹೇಳಿದ. ಆಗ ಅವರು ತಮ್ಮೊಳಗಿನ ಕವಿಯನ್ನು ಜಾಗೃತಗೊಳಿಸಿದ್ರು. ಇದು ನಮ್ಮ ಜೀವನಕ್ಕೂ ಅನ್ವಯಿಸುತ್ತೆ ಅಲ್ವಾ? ಖಂಡಿತ. ನಮ್ಮೆಲ್ಲರಲ್ಲೂ ಯಾವುದೋ ಒಂದು ಆಸಕ್ತಿ, ಒಂದು ಕಲೆ ಅಥವಾ ಒಂದು ಕೌಶಲ್ಯ ಸುಪ್ತವಾಗಿರುತ್ತೆ. ಆದರೆ ನಾವು ಅದನ್ನು ಹೊರತರಲು ಯಾವುದೋ ಒಂದು ಸಂಕೇತಕ್ಕಾಗಿ ಕಾಯುತ್ತಿರ್ತೇವೆ. ಕರೆಕ್ಟ್. ತುಕಾರಾಮರಿಗೆ ಸಿಕ್ಕಂತೆ ಒಂದು ಕನಸಿಗಾಗಿ ಕಾಯುತ್ತಾ ಇರುತ್ತೇವೆ. ಬಹುಶಃ ಆ ಅನುಮತಿಗಾಗಿ ನಾವು ಬೇರೆಲ್ಲೂ ಹುಡುಕುವ ಅಗತ್ಯವಿಲ್ಲ. ನಮ್ಮೊಳಗಿನ ಆ ದೈವಿಕ ಕರೆಗೆ ನಾವೇ ಕಿವಿಗೊಡಬೇಕಾದ ಸಮಯವಿದು ಅಂತ ಈ ಕಥೆ ನಮಗೆ ನೆನಪಿಸುತ್ತೆ.